ಭಾರತದ ರಕ್ಷಣಾ ನಿಧಿಗೆ ಮಂತ್ರಾಲಯ ಮಠದಿಂದ 25 ಲಕ್ಷ ರೂಪಾಯಿ ದೇಣಿಗೆ ನೀಡಲಾಗಿದೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳು ಈ ಘೋಷಣೆ ಮಾಡಿದ್ದಾರೆ. ಭಾರತದ ರಕ್ಷಣಾ ನಿಧಿಗೆ ಮಂತ್ರಾಲಯ ಮಠ 25 ಲಕ್ಷ ದೇಣಿಗೆ ಕೊಟ್ಟಿದೆ. ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ದೇಣಿಗೆ ಘೋಷಣೆ ಮಾಡಿದ್ದಾರೆ. ತಮ್ಮ 13ನೇ ಪಟ್ಟಾಭಿಷೇಕ ಮಹೋತ್ಸವ ವೇಳೆಯಲ್ಲಿ ಶ್ರೀಗಳು ಈ ಹೇಳಿಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಿದೆ. ಮತ್ತೊಂದೆಡೆ ಯುದ್ಧದ ಪರಿಸ್ಥಿತಿ ಏನಿತ್ತು ಅದಕ್ಕೂ ಕೂಡ ವಿರಾಮ ದೊರಕಿದೆ. ಈ ನಡುವೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಯೋಧರು ದೇಶಕ್ಕಾಗಿ ಶ್ರಮ ಪಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಹೇಳಿಕೆ ಕೊಟ್ಟಿದ್ದಾರೆ. ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಎಲ್ಲ ಯೋಧರನ್ನ ಮತ್ತು ಯುದ್ಧದಲ್ಲಿ ಸಾವನ್ನು ಅಪ್ಪಿರತಕ್ಕಂತಹ ವೀರ ಯೋಧರನ್ನ ಮತ್ತು ಅವರ ಕುಟುಂಬ ಸದಸ್ಯರನ್ನ, ಜೊತೆಯಲ್ಲಿ ಪುಲ್ವಾಮಾ ಇದರಲ್ಲಿ ಪೆಹಲ್ಗಾಮ್ ಇದರಲ್ಲಿ ಮಾರಣ ಹೋಮಕ್ಕೆ ಧರ್ಮದ ಹೆಸರಿನಲ್ಲಿ ಈಡಾದಂತಹ ಎಲ್ಲ ಹುತಾತ್ಮರನ್ನ ಕೂಡ ನಾವು ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ, ದೇಶಕ್ಕೆ ಶಾಂತಿ, ರಕ್ಷಣೆ, ಸಮೃದ್ಧಿ ಎನ್ನುವಂಥದ್ದು ನೀಡಲಿ ಎಂಬುದಾಗಿ ಆ ಎಲ್ಲ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಈ ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಏನು ಘನವೆತ್ತ ರಾಜ್ಯ ಸರ್ಕಾರ, ದೇಶದ ಒಂದು ನಮ್ಮ ಘನವೆತ್ತ ಸರ್ಕಾರ ಇದೆ, ಕೇಂದ್ರ ಸರ್ಕಾರ. ಈ ಸರ್ಕಾರವನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ ಈ ಯುದ್ಧದ ಮತ್ತು ದೇಶ ರಕ್ಷಣೆಗೆ ಬೇಕಾದಂತಹ ರೀತಿಯಲ್ಲಿ ಮಠದ ವತಿಯಿಂದ ರಾಯರ ಪ್ರಸಾದದ ರೂಪವಾಗಿ 25 ಲಕ್ಷ ರೂಪಾಯಿಗಳನ್ನು ದೇಶದ ರಕ್ಷಣಾ ನಿಧಿಗೆ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಮತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ಈ 13 ವರ್ಷದ ಅಭಿವೃದ್ಧಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ, ಅದೇ ರೀತಿಯಾಗಿ ತಮಿಳುನಾಡು, ಮಹಾರಾಷ್ಟ್ರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಮಗೆ, ವಿಶೇಷವಾಗಿ ನಮ್ಮ ಆಂಧ್ರ ರಾಜ್ಯ ಸರ್ಕಾರ ನಮಗೆ ಸಂಪೂರ್ಣವಾದ ಸಹಕಾರವನ್ನು, ಬೆಂಬಲವನ್ನು ನೀಡಿದೆ. ಎಲ್ಲ ಜನಪ್ರತಿನಿಧಿಗಳನ್ನು, ಕಾಲಕಾಲದ ಮುಖ್ಯಮಂತ್ರಿಗಳನ್ನು ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾದಾಯ ಧರ್ಮಾದಾಯ ಶಾಖಾ ಮುಜರಾಯಿ ಇಲಾಖೆಯ ಎಲ್ಲ ಆಯುಕ್ತರು ಮತ್ತು ಇತರ ಅಧಿಕಾರಿಗಳನ್ನೆಲ್ಲರನ್ನು ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಲಿ. ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಎಲ್ಲ ಯೋಧರನ್ನ ಮತ್ತು ಯುದ್ಧದಲ್ಲಿ ಸಾವನ್ನು ಅಪ್ಪಿರತಕ್ಕಂತಹ ವೀರ ಯೋಧರನ್ನ ಮತ್ತು ಅವರ ಕುಟುಂಬ ಸದಸ್ಯರನ್ನ, ಜೊತೆಯಲ್ಲಿ ಪುಲ್ವಾಮಾ ಇದರಲ್ಲಿ ಪೆಹಲ್ಗಾಮ್ ಇದರಲ್ಲಿ ಮಾರಣ ಹೋಮಕ್ಕೆ ಧರ್ಮದ ಹೆಸರಿನಲ್ಲಿ ಈಡಾದಂತಹ ಎಲ್ಲ ಹುತಾತ್ಮರನ್ನ ಕೂಡ ನಾವು ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ.